ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕುಮಾರ್ ಕೃಷಿ ಖುಷಿ ಚಾನಲ್ ಮುಖಾಂತರ ಒಂದು ವಿಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ. ಯಾವಾಗಲೂ ನಾವು ಪಪಾಯ ಹಾಕ್ತಾ ಇರ್ತೀವಿ. ಈ ಸರಿ ರೆಡ್ ಲೇಡಿ ಅಂತ ಹಾಕಿ ವೈರಸ್ ಪೀಡಿತ ಆಗಿ ಅದನ್ನು ಕಟಾವು ಮಾಡೋ ಹಂತದಲ್ಲಿ ಹೊಡಿಸಕ್ಕಂಥ ಸಂಭವ ಹೆಚ್ಚಿರೋದ್ರಿಂದ ಅದನ್ನು ಹಾಕಕ್ಕೆ ಹೋಗಲಿಲ್ಲ. ಈ ಸರಿ ಬಂದು 15 ಅಂದ್ಬಿಟ್ಟು ಪಪಾಯದಲ್ಲಿ 15 ಅಂದ್ಬಿಟ್ಟು ಹಾಕಿದ್ದೀವಿ. ಇದಕ್ಕೇನು ಅಷ್ಟೇನು ವೈರಸ್ ಬರಲ್ಲ. ಏನು ಬರುತ್ತೆ ಅಂದರೆ ಜಾಸ್ತಿ ಇದ್ರೆ ಸ್ವಲ್ಪ ನೋಡ್ತಾ ಇರ್ಬೋದು, ಗಂಡು ಹೂವು ಬರುತ್ತೆ. ಏನಿಲ್ಲಿ ನೋಡ್ತಾ ಇದ್ದೀರಿ, ಇದು ಗಂಡು ಹೂವು ಅಂತ. ಒಂದು 100ಕ್ಕೆ 5 ಗಿಡ 6 ಗಿಡ ಬರ್ಬೋದು. ಅದು ಬಿಟ್ಟರೆ ಬೇರೆ ಥರ ತೊಂದರೆ ಇಲ್ಲ. ಈ ಸರಿ ನಮ್ಗೆ ಏನು ತೊಂದರೆ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಗೊತ್ತಿರ್ತಕ್ಕಂಥದ್ದೇ. ಇಡೀ ದೇಶಕ್ಕೇನೆ ಸಿಕ್ಕಾಪಟ್ಟೆ ಬಿಸಿಲಾಯಿತು. ಹಂಗಾಗಿ ಏನಾಗೈತೆ, ಇಳುವರಿಯಲ್ಲಿ ಕುಂಠಿತ ನೋಡ್ತಾ ಇರ್ಬೋದು. ಎಲ್ಲೋ ಒಂದು 10ಕ್ಕೆ 1 ಗಿಡ 2 ಗಿಡದಲ್ಲಿ ಮಾತ್ರ ಇಳುವರಿ ಇದೆ. ಅದು ಅಂತ ಇಳುವರಿ ಅಲ್ಲ, ತಕ್ಕ ಮಟ್ಟಿಗೆ ಕಾಲಾಗನೆ ನನ್ನ ಪ್ರಕಾರ ಕಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು. ಕಟಿಂಗ್ ಸ್ಟಾರ್ಟ್ ಆಗಿಲ್ಲ, ಈ ಹಂತದಲ್ಲಿ ಐತೆ. ಇನ್ನೂ 1 ತಿಂಗಳು ಬೇಕು ಕಟಿಂಗ್ ಆಗ್ಬೇಕಾದ್ರೆ. ನೋಡಿ, ಇದೆಷ್ಟೊಂದು ಸಮೃದ್ಧಿಯಾಗಿ ಬೆಳೆದಿದೆ ಗಿಡ. ಇವಾಗೆಲ್ಲ ಹೂವು ಕಾಣ್ತಾ ಇದೆ. ಹಂಗಾಗಿ ಈ ಸರಿ ನಮ್ಗೆ ಎಲ್ಲಿ ಹೊಡೆತ ಬೀಳ್ತು ಅಂತಂದ್ರೆ ಬಿಸಿಲು, ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಾಯಿತು. ಹಂಗಾಗಿ ತುಂಬಾನೇ ಹೊಡೆತ ಬಿದ್ದಿದೆ. ನೋಡ್ತಾ ಇರ್ಬೋದು, ಇದೊಂದು ಗಿಡದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗಿದೆ ಕಾಯಿ. ಇನ್ನೊಂದು ತಿಂಗಳಲ್ಲಿ ಇದು ಕಟಿಂಗ್ ಬರುತ್ತೆ. ಹಂಗಾಗಿ ನಾವ್ ಏನ್ ಮಾಡಕ್ ಹೋದ್ರು ವಾತಾವರಣ ನಮ್ಗೆ ಸ್ಪಂದಿಸ್ಬೇಕು. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಔಷಧಿ ಹೊಡಿರಿ, ಗೊಬ್ಬರ ಹಾಕಿ, ನೀರು ಬಿಡಿ, ಏನೇ ಮಾಡಿದ್ರು ಸಹ ವಾತಾವರಣ ಸ್ಪಂದಿಸ್ಲಿಲ್ಲ ಅಂತಂದ್ರೆ ಈ ರೀತಿ ಪರಿಣಾಮನ ಎದುರಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ಆಗಿರೋದ್ರಿಂದ ಎಲ್ಲ ಹಣ್ಮೆಟ್ಟಿದೆ ಗಿಡ. ಕಾಯಿ ಅಲ್ಲೋ ಒಂದು ಇಲ್ಲೊಂದು ಗಿಡ ನೋಡ್ತಾ ಇದ್ದೀರಿ ನೀವು. ಈಗ ನೋಡಿದ್ರೆ ಈ ರೀತಿ ನೋಡಿದಾಗ ನಮ್ಗೆ ಎಲ್ಲಾ ಗಿಡದಲ್ಲೂ ಒಂದೇ ತರದ ಕಾಯಿ ಕಾಣ್ಬೇಕು. ಅದು ಕಾಣ್ತಾ ಇಲ್ಲ. ಇಲ್ಲಿ ಎಲ್ಲೋ ಒಂದು ಗಿಡದಲ್ಲಿ ನೋಡಿ, ಈ ತರ ನೋಡ್ಬೇಕು. ಈ ತರ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ತೋಟದ ವಾತಾವರಣ ಎಷ್ಟು ಕಾಯಿ ಬಿಟ್ಟಿದೆ ಏನು ಅಂತ. ನೋಡಿ, 10ಕ್ಕೆ 15ಕ್ಕೆ ಒಂದೊಂದು ಗಿಡದಲ್ಲಿ ಕಾಯಿ ಬಿಟ್ಟಿದೆ. ನೋಡ್ಬೇಕು ಮುಂದಿನ ದಿನಗಳೇನಾದ್ರೂ ಮಳೆನೇ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ. ಆದ್ರೂ ಸಹ ಏನೋ ದೇವ್ರನ್ನೋನು ಇದಾನೆ ಮೇಲೆ. ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಮಳೆ ಏನಾದ್ರು ಬಿದ್ದು ಇನ್ನು ಮುಂದೆ ವಾತಾವರಣ ಚೇಂಜ್ ಆಗಿ ಈಗಿರೋ ಹೂವು ಕಾಯಿ ನಮ್ಮ ಕೈ ಸಿಗುತ್ತೋ ಏನೋ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕೃಷಿ ಖುಷಿ. ಥ್ಯಾಂಕ್ ಯು ಫ್ರೆಂಡ್ಸ್.